ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಶ್ರೀ ಸರಸ್ವತ್ಯೈ ನಮಃ. ಆತ್ಮೀಯರೇ, ಮನುಷ್ಯನಿಗೆ ವಿದ್ಯೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವಿನಯ ವಿಧೇಯತೆಗಳಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ವಿದ್ಯೆ. ವಿದ್ಯಾ ದದಾತಿ ವಿನಯಂ. ವಿದ್ಯೆಯನ್ನು ನಾವು ಕಲಿಯಬೇಕು ಅಂತ ಆದರೆ ಹಲವಾರು ವಿದ್ಯೆಗಳಿದ್ದಾವೆ ಈಗಿನ ಕಾಲದಲ್ಲಿ. ಹಲವಾರು ವಿದ್ಯೆಗಳನ್ನು ನಾವು ಅಧ್ಯಯನ ಮಾಡಬೇಕು ಅಥವಾ ವಿದ್ಯೆಯಲ್ಲಿ ಒಳ್ಳೆಯ ಪ್ರಾವೀಣ್ಯತೆಯನ್ನು ಪಡೆಯಬೇಕು. ವಿದ್ಯೆಯೇ ನಮಗೆ ಮೂಲ ಅಂದಾಗ ಆ ವಿದ್ಯೆ ಎಲ್ಲರಿಗೂ ಹತ್ತೋದಿಲ್ಲ, ತುಂಬ ಕಷ್ಟದಾಯಕವಾಗಿರ್ತಕ್ಕಂಥದ್ದು. ವಿದ್ಯೆಯಲ್ಲಿ ಭಕ್ತಿ ಬೇಕು, ಸರಸ್ವತಿಯಲ್ಲಿ ಶ್ರದ್ಧೆ ಬೇಕು. ಪ್ರತಿನಿತ್ಯವೂ ಸಹಿತವಾಗಿ ನಾವು ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಅಧ್ಯಯನವನ್ನು ಮಾಡಬೇಕು. ಆ ಬ್ರಾಹ್ಮೀ ದೇವಿಯೇ ವಿದ್ಯಾದೇವಿಯಾಗಿರ್ತಕ್ಕಂಥವಳು. ಆ ವಿದ್ಯಾದೇವಿಯ ಅನುಕೂಲತೆಯನ್ನು ಪಡ್ಕೊಳ್ಬೇಕು ಅಂದರೆ ನಾವು ವಿದ್ಯಾ ಸರಸ್ವತಿಯ ಮಂತ್ರವನ್ನು ಪಡೆದುಕೊಂಡು ನಾವು ಜಪಾನುಷ್ಠಾನವನ್ನು ಮಾಡಬೇಕು ಅಥವಾ ಶ್ರದ್ಧೆಯಿಂದ ನಾವು ಓದಬೇಕು. ಓದುವವರಿಗೂ ಸಹಿತವಾಗಿ ಕೆಲವೊಂದು ಸಾರಿ ಕೈ ಕೊಡ್ತದೆ. ನಮ್ಮ ಗ್ರಹಚಾರಗಳು ನಮಗೆ ಕೈ ಕೊಡುವಂತಹ ಸಾಧ್ಯತೆ. ಆದ್ದರಿಂದ ನಾವು ವಿದ್ಯೆಯನ್ನು ನಿರರ್ಗಳವಾಗಿ ಅಧ್ಯಯನ ಮಾಡಬೇಕು. ನಮ್ಮ ಮನಸ್ಸನ್ನು ಪ್ರಫುಲ್ಲವಾಗಿಟ್ಟುಕೊಳ್ಬೇಕು. ನಮ್ಮ ಮಸ್ತಿಷ್ಕ ಶುದ್ಧವಾಗಿರಬೇಕು ಅಂದರೆ ನಾವೇನು ಮಾಡಬೇಕು? ಅದಕ್ಕೋಸ್ಕರವಾಗಿ ನಮ್ಮ ಹಿರಿಯವರು ಹೇಳಿರ್ತಕ್ಕಂತಹದ್ದು ಒಂದು ಮಾಲೆಯನ್ನು ಹಾಕ್ಕೊಳ್ಬೇಕು ಓದುವಾಗ. ಇದಕ್ಕೆ ನೋಡಿ, ವೈಜಯಂತಿ ಮಾಲೆ ಅಂತ ಹೆಸರು. ಇದು ಲಕ್ಷ್ಮಿಗೂ ಪ್ರಿಯ, ಸರಸ್ವತಿಗೂ ಪ್ರಿಯವಾಗಿರ್ತಕ್ಕಂತಹ ಮಾಲೆ. ಹಣ ಇಲ್ಲದವರಿಗೆ ಹಣ, ವಿದ್ಯೆ ಇಲ್ಲದವರಿಗೆ ವಿದ್ಯೆಯನ್ನು ಕೊಡುವಂತಹ ಮಾಲೆ ವೈಜಯಂತಿ ಮಾಲೆ ಅಂತ ಹೆಸರು. ಕೆಲವರು ಇದು ಗುಲುಗುಂಜಿ ಮಾಲೆ ಹೇಳುವವರು ಇದ್ದಾರೆ, ಇಲ್ಲ ಅಂತಲ್ಲ. ನಮ್ಮ ಹಳ್ಳಿಯಲ್ಲೆಲ್ಲ ಗುಲುಗುಂಜಿಯನ್ನು ಬೆಳೆಯೋರು ಇದ್ದಾರೆ. ಆ ಗುಲುಗುಂಜಿಯನ್ನು ಮಾಲೆ ಮಾಡಿ ಹಾಕ್ಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅದು ಯಾರೋ ಬಂದು ಕೊಯ್ಕೊಂಡು ಹೋಗ್ಬಿಡ್ತಾರೆ, ಬಿದ್ದು ಹೋಗ್ಬಿಡ್ತದೆ. ಆದರೆ ಇದೇ ಗುಲಗುಂಜಿಯಲ್ಲಿ ಬೇರೆ ಬೇರೆ ಬಣ್ಣಗಳಿದ್ದಾವೆ. ಕೆಂಪು ಬಣ್ಣದ್ದಿದೆ, ಇನ್ನೂ ಶುಭ್ರವಾದ ಬಿಳಿ ಬಣ್ಣದ್ದಿದೆ, ಹೀಗಾಗಿ ಬೇರೆ ಬೇರೆ ಬಣ್ಣದ್ದಿದ್ದಾವೆ. ಆದರೆ ಈ ಮಾಲೆ ಧಾರಣೆಗೂ ಯೋಗ್ಯ, ಸರಸ್ವತಿ ಫೋಟೋಕ್ಕೆ ಹಾಕುವುದಕ್ಕೂ ಯೋಗ್ಯವಾಗಿರ್ತಕ್ಕಂಥದ್ದು. ಲಕ್ಷ್ಮಿಗೂ ಹಾಕಬಹುದು ಹಾಗಂತ. ವೈಜಯಂತಿ ಮಾಲೆ ಅಂತ ಹೆಸರು ಇದಕ್ಕೆ. ಇದನ್ನು ನಾವು ದೇವರ ಫೋಟೋಕ್ಕೆ ಹಾಕುವುದರಿಂದ, ಸರಸ್ವತಿಗೆ ಹಾಗೂ ಲಕ್ಷ್ಮಿಗೆ ಹಾಕುವುದರಿಂದ ವಿಶೇಷವಾದಂತಹ ಫಲ. ಅದರಲ್ಲೂ ಸರಸ್ವತಿಯಿಂದ ಸಾಕಷ್ಟು ಅನುಕೂಲ. ನಮಗೆ ವಿದ್ಯಾಭಿವೃದ್ಧಿಗೆ, ನಮ್ಮ ಮಕ್ಕಳು ಚೆನ್ನಾಗಿ ಅಧ್ಯಯನ ಮಾಡಬೇಕು, ಚೆನ್ನಾಗಿ ಓದಬೇಕು ಅಂದರೆ ಇದು ಒಂದು ಮಾಲೆಯನ್ನು ಏನಾದರೂ ಧಾರಣೆ ಮಾಡಿಕೊಂಡ್ರು ಮಕ್ಕಳು, ಇದು ಒಂದು ಮಾಲೆಯನ್ನು ಮಕ್ಕಳು ಧಾರಣೆ ಮಾಡಿದರು, ಅವರಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ. ಇನ್ನೂ ಜಾಸ್ತಿ ಓದಬೇಕು ಅನ್ನುವಂತಹ ಕುತೂಹಲ ಉಂಟಾಗ್ತದೆ. ಓದಿದ್ದು ನೆನಪುಳಿತದೆ. ಆ ತನ್ಮೂಲಕವಾಗಿ ವಿಶೇಷವಾದಂತಹ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯತೆ ಇದೆ. ಈ ಅಂಕಗಳಿಗೆ ಅಧಿಪತಿ ಯಾರು ಅಂದರೆ ರಾಕಾದೇವಿ, ಸರಸ್ವತಿಯೇ ಆಗಿದ್ದಾಳೆ. ಅಕ್ಷರಕ್ಕೂ ಅಧಿಪತಿ ಅವಳೇ, ಸಂಖ್ಯೆಗಳಿಗೆ ಅಧಿಪತಿಯೂ ಅವಳೇ. ಅವಳ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬೇಕು ಅಂತ ಆದರೆ ವೈಜಯಂತಿ ಮಾಲೆಯನ್ನು ನಾವು ಧಾರಣೆ ಮಾಡಿದಾಗ ನಮಗೆ ಸಾಕ್ಷಾತ್ ಸರಸ್ವತಿ ಪುತ್ರರು, ಸರಸ್ವತಿಯ ಅನುಗ್ರಹ. ಜೊತೆಯಲ್ಲಿ ಮನೆಯಲ್ಲಿ ನಾವು ಸರಸ್ವತಿ ದೇವಿಯ ಫೋಟೋ ಇದೆ, ಫೋಟೋಕ್ಕೆ ಮಾಲೆಯನ್ನು ಹಾಕ್ಬೋದು. ಯಾವ್ಯಾವುದು ಪ್ಲ್ಯಾಸ್ಟಿಕ್ಕಿನ ಹಾರ ಹಾಕೋದಕ್ಕಿಂತಲೂ ದಿವಸ ಹೂವಿನ ಹಾರ ಹಾಕೋದು ಕಷ್ಟ ಇದೆ. ನೀವು ಒಂದು ವೈಜಯಂತಿ ಮಾಲೆಯನ್ನು ಹಾಕಿಬಿಟ್ರೂ ಸಹಿತವಾಗಿ ವಿಶೇಷವಾದಂತಹ ಫಲ. ಅಥವಾ ನೀವು ಪ್ರತಿನಿತ್ಯವೂ ವಿದ್ಯಾರ್ಥಿಗಳು, ನಿಮ್ಮ ಮಕ್ಕಳು ಕತ್ತಿಗೆ ಈ ಮಾಲೆಯನ್ನು ಹಾಕ್ಕೊಂಡು ಓದಿದರೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ, ವಿದ್ಯೆ ಅಭಿವೃದ್ಧಿ ಆಗ್ತದೆ, ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಎಷ್ಟೋ ಜನ ಮಕ್ಕಳಿಗೆ ಎಷ್ಟು ಓದಿದರೂ ಸಹ ಹತ್ತಲ್ಲ. ತಂದೆ ತಾಯಿಗಳಿಂದ ಬಯಸ್ಕೊಳ್ತೀರಿ, ಬಂಧುಗಳಿಂದ ಬಯಸ್ಕೊಳ್ತೀರಿ,
ಸ್ಕೂಲ್ನಲ್ಲಿ ಟೀಚರ್ಗಳಿಂದ ಬಯಸ್ಕೊಳ್ತೀರಿ, ಕೊನೆಗೆ ವಿದ್ಯೆ ಓದೋದೇ ಬೇಡ ಅಂತ ಕಂಡೋಗುತ್ತೆ. ಅದೆಲ್ಲಕ್ಕಿಂತಲೂ ಒಂದು ಮಾಲೆಯನ್ನು ನೀವು ಧಾರಣೆ ಮಾಡಿದರೂ ಸಹಿತವಾಗಿ ನಿಮಗೆ ವಿದ್ಯಾಭಿವೃದ್ಧಿ, ಮಕ್ಕಳಿಗೆ ಅನುಕೂಲ, ಮಕ್ಕಳಿಗೆ ವಿದ್ಯಾಭಿವೃದ್ಧಿ ಆಗ್ತದೆ, ನಿಮಗೆ ಅನುಕೂಲ. ಇದು ವೈಜಯಂತಿ ಮಾಲೆ ಅಂತ ಹೆಸರು, ಬೇಕಾದರೆ ನಿಮಗೆ ಉಪಯೋಗಿಸ್ಕೊಳ್ಬೋದು. ನಮ್ಮಲ್ಲೂ ಈ ಮಾಲೆ ಸಿಗ್ತದೆ. ಮಂತ್ರಿಸಿ ತೆಗೆದುಕೊಳ್ಳಿ. ಹಾಗೆ ತೆಗೆದುಕೊಂಡು ಹೋಗಿ ಮಕ್ಕಳಿಗೆ ಕೊಟ್ಟರು ಪ್ರಯೋಜನ ಆಗಲ್ಲ. ಇದನ್ನು ಮಂತ್ರಿಸಿ ಅವರಿಗೆ ಹಾಕುವುದರಿಂದ ಮಕ್ಕಳು ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಅಧ್ಯಯನವನ್ನು ಮಾಡ್ತಾರೆ, ತಂದೆ ತಾಯಿಗಳ ಬಗ್ಗೆ ವಿನಯ ವಿಧೇಯತೆ ಇರ್ತದೆ. ಇದನ್ನು ಧರಿಸ್ಕೊಳ್ಬೋದು. ಈ ಮಾಲೆ ನಮ್ಮ ಹತ್ರ ಸಿಗ್ತದೆ. ನೀವು ಈ ಸಂಚಿಕೆ ನಿಮಗೇನಾದರೂ ಇಷ್ಟ ಆಗಿದೆ ಅಂತ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಜೊತೆಯಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಸಹಿತವಾಗಿ ಅದನ್ನು ಹಾಕಿ. ಸಮಯ ಸಿಕ್ಕಾಗ ಅದಕ್ಕೆ ಉತ್ತರ ಕೊಡಲಿಕ್ಕಾಗುತ್ತೆ, ಅಥವಾ ಮುಂದಿನ ಸಂಚಿಕೆಯಲ್ಲಿ ಅದನ್ನು ನಮಗೆ ಹೇಳಲಿಕ್ಕೆ ಅನುಕೂಲ ಆಗುತ್ತೆ, ನಿಮಗೆ ಪರಿಹಾರವನ್ನು ಹೇಳಲಿಕ್ಕೆ ಅನುಕೂಲ ಆಗುತ್ತೆ, ಮಾಡ್ಕೊಳ್ಬೋದು. ಕೆಳಭಾಗದಲ್ಲಿ ನನ್ನ ನಂಬರ್ ಎಲ್ಲ ಬರ್ತಾ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ. ಶುಭವಸ್ತು.